Happy evening. ಹ್ಯಾಪಿ ಈವ್ನಿಂಗ್. ಯಾರು ವಿಶ್ ಮಾಡಲಿಲ್ಲ ಅವ್ರಿಗೆಲ್ಲರಿಗೂ ಇನ್ನೊಂದ್ಸತಿ ಹ್ಯಾಪಿ ಈವ್ನಿಂಗ್. ಯಾರ್ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಇನ್ನೊಂದ್ಸತಿ ನನ್ನ ಕಡೆಯಿಂದ ಹ್ಯಾಪಿ ಈವ್ನಿಂಗ್. ಡೆಫಿನೆಟ್ಲಿ ಇಲ್ಲಿ ಬಂದು ಕೂತ್ಕೊಂಡಿರೋರಿಗೆಲ್ಲರಿಗೂ ಒಂದು ದೊಡ್ಡ ಕ್ವಶನ್ ಕಾಣಿಸ್ತಾ ಇದೆ. ಏನಿದು ಸೆಲ್ಫ್ ಮಾಸ್ಟ್ರಿ, ಏನಿದು ಕನ್ಸ್ಯೂಮ್ ಮ್ಯಾಕ್ಸ್, ಇದು ಏನಿದು ಸೆಲೆಬ್ರೇಷನ್, ಮೈ ಸಕ್ಸಸ್, ಒಂಚೂರು ಅರ್ಥ ಆಗ್ತಾ ಇಲ್ಲ. ಒಂದು ವರ್ಷದ ಮೊದಲೇ ಎಕ್ಸಾಕ್ಟ್ಲಿ ಹೀಗೇನೆ ಕೆಲವು ಜನ ಬಂದು ಕೂತ್ಕೊಂಡಿದ್ರು. ಹ್ಯಾಪಿ ಈವ್ನಿಂಗ್ ಅಂತ ಹೇಳಿದಕ್ಕೆ ಅರ್ಧ ಗಂಟೆ ಟೈಮ್ ತಗೊಂಡ್ರು. ಹಾಫ್ ಅನ್ ಅವರ್ ದೇ ಟುಕ್ ಟೈಮ್. ಅರ್ಥ ಆಗ್ತಾ ಇದೆ ಎಲ್ಲ ಬಂಡೆ. ದೊಡ್ಡ ಕ್ವಶನ್ ಏನಂದ್ಬಿಟ್ಟು ಏನಿದು, ಏನ್ ಕೋರ್ಸ್ ಇದು? ಮೊದಲು ನಮ್ಮ ಹಸ್ಬೆಂಡ್ ಚೆನ್ನಾಗಿದ್ರು, ಆರಾಮಾಗಿ ರಾತ್ರಿ ಎಲ್ಲ ಮಲಗಿ ಬೆಳಿಗ್ಗೆ ಎದ್ದಳು ಭಾರಿ ಕಷ್ಟ ಬಿಡೋರು. ಅಲಾರಾಮ್ ಹೊಡ್ಕೊಂತಾನೆ ಇರ್ತಾ ಇತ್ತು. ಎದೊಳಗೂ ಎದ್ಮೇಲೆ ಟಿಫನ್ ಗಡತ್ತಾಗಿ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗೋರು. ಸುಸ್ತಾಗಿ ಸಂಜೆ ಬಂದು ಟಿವಿ ಮುಂದೆ ಕುತ್ಕೊಳ್ತಾ ಇದ್ರು. ಏನೋ ಚೇಂಜ್ ಆಗ್ಬಿಟ್ಟಿದ್ದಾರೆ ಇವಾಗ. ಅದೇನೋ ಶನಿವಾರ ಹೋಗ್ತಾರೆ ಗ್ಲೇರ್ ಝೋನ್ ಅಂದ್ಬಿಟ್ಟು. ಹೋದಾಗ ಒಂಥರ ಇರ್ತಾರೆ, ಬಂದಾಗ ಒಂಥರ ಇರ್ತಾರೆ. ಚೇಂಜ್ ಆಗ್ಬಿಟ್ಟಿದ್ದಾರೆ. ಅದೇನ್ ಚೇಂಜು, ಅದೇನ್ ಕತೆನೋ, ಅದೇನ್ ಕನ್ಸ್ಯೂಮ್ ಮ್ಯಾಕ್ಸ್, ಅದ್ ಯಾರು ಸತ್ಯ ನೋಡ್ಲೇಬೇಕು ಇವತ್ತು ಅಂತ ಹೇಳ್ಬಿಟ್ಟು ತುಂಬಾ ಜನ ಬಂದು ಕೂತ್ಕೊಂಡಿದ್ದೀರಾ. ಅಂಡರ್ಸ್ಟ್ಯಾಂಡ್ ಯು ಗೈಸ್? ಕರೆಕ್ಟ್ ಅಲ್ವಾ? ಸೋ ಮೆನಿ ಆಫ್ ಯು ನಾಟ್ ಕಮ್ ಟು ನೋ ವಾಟ್ ಈಸ್ ಪ್ರೋಗ್ರಾಮ್. ಯಾರು ಇವರು ಏನ್ ಮಾಡ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ತಿಳ್ಕೊಳಕ್ ಬಂದಿರೋದು ಎಲ್ಲರೂ. ಐ ಅಂಡರ್ಸ್ಟ್ಯಾಂಡ್. ನಂಬಿಕೆಯಿಂದ ಬಂದಿದ್ದೀರಾ. ಯು ಹ್ಯಾವ್ ಫೇತ್, ಐ ಅಂಡರ್ಸ್ಟ್ಯಾಂಡ್ ಇಟ್. 3 hours ಟೈಮ್ ಕೊಡಿ. ಐ ಮೇಕ್ ಯುವರ್ ಫೇತ್ ಇನ್ ಟು ಫ್ರೂಟ್ಫುಲ್. ವೇದಗಳಲ್ಲಿ ಬರೆದಿದೆ, ಮಾತಾ ಪಿತಾ ಗುರು ದೈವಂ. ನಾವು ಈ ಭೂಮಿ ಮೇಲೆ ತಾಯಿ ಮೂಲಕ ಬರ್ತೀವಿ. ತಾಯಿ ನಮ್ಗೆ ಯಾರು ತಂದೆ ಅಂತ ತೋರಿಸ್ಕೊಡ್ತಾರೆ. ತಂದೆ ಸಮಾಜದಲ್ಲಿ ನಮ್ಗೆ ರಕ್ಷಣೆ ಕೊಟ್ಟು ಪೋಷಣೆ ಮಾಡಿ, ಯಾರು ಗುರು ಅಂತ ಗುರುನ ಕರ್ಕೊಂಡೋಗಿ ತೋರಿಸ್ತಾರೆ. ಹೀಸ್ ಯುವರ್ ಟೀಚರ್ ಅಂತೇಳಿ. ಗುರು ಒಬ್ರೇ ನಮ್ಗೆ ನಮ್ಮ ಕತ್ಲೆಯನ್ನು ಹೋಗ್ಲಾಡಿಸಿ ಜ್ಞಾನವನ್ನು ಕೊಟ್ಟು ನಮ್ಮನ್ನ ಪ್ಯೂರಿಫೈ ಮಾಡ್ತಾರೆ. ಅಂಡ್ ಅವರು ನಮ್ಮನ್ನ ಗುರುವಿನ ದೈವದ ಕಡೆ ತೋರಿಸ್ಕೊಳ್ತಾರೆ. God just simply won't come to anybody and everybody. He need a clean person, clean by heart, by mind and action. ಮೊದಲು ಹೇಗಿತ್ತು ನಮ್ಗೆ? ಹುಟ್ಟಿದ ತಕ್ಷಣ ತಾಯಿ ಹೇಗ್ ನೋಡ್ಕೊಂತಾ ಇದ್ರು ನಮ್ಗೆ? ಈಗಲೂ ನೋಡ್ಕೊಂತಾರೆ. ಹೇಗ್ ಪಾಲನೆ ಮಾಡ್ತಾರೆ? ನಡೆದ್ರೆ ಏನಾದ್ರು ಸೌದೋಗ್ಬಿಡುತ್ತೆ ನಮ್ಮ ಮಗುನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಾರೆ. ಯಾವ ಆಟ ಆಡ್ಬೇಕು, ಯಾವ ಸಾಮಾನ್ ಬೇಕು, ಯಾವ ಸ್ಕೂಲ್ ಸೇರ್ಬೇಕು, ಸ್ಕೂಲ್ ಸೇರ್ಸಿದ್ಮೇಲೆ ಹೇಗ್ ಓದ್ಬೇಕು, ಹೇಗಿರ್ಬೇಕು, ಹೇಗ್ ಕೂತ್ಕೊಬೇಕು, ಹೇಗ್ ಬರೀಬೇಕು, ಹೇಗ್ ಅಲ್ಲಿ ಪ್ರತಿಯೊಂದು ಹೇಳ್ಕೊಡ್ತಾರೆ ನಮ್ಗೆ. ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ನಾವು ಓದ್ತೀವೋ ಇಲ್ಲ ಗೊತ್ತಿಲ್ಲ. ನನ್ನ ತಂದೆ ತಾಯಿಗಳು ರಾತ್ರಿ ಹೊತ್ತು ಕೂತ್ಕೊಂಡು ಏನ್ ಮಾಡ್ತಾರೆ, ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ನಮ್ಗೆ ಓದಿಸ್ತಾರೆ. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗ್ಬಿಟ್ರೆ ಡಬಲ್ ಟ್ಯೂಷನ್, ಸಿಂಗಲ್ ಅಲ್ಲ, ಎಷ್ಟು ಡಬಲ್ ಟ್ಯೂಷನ್ ತಗೊಂಡೋಗಿ ಹಾಕ್ತಾರೆ. ಕಾರಣ ಏನೋ, ಚೆನ್ನಾಗಿ ಬೆಳಿಬೇಕು ಮಗು, ಸಕಾಲ ಬೆಳಿಬೇಕು, ಬೆಸ್ಟ್ ಸ್ಟೂಡೆಂಟ್ ಆಗ್ಬೇಕು, ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು. ಅಲ್ಲಿಗೆ ನಿಂತ ಇಲ್ಲ. ಸ್ಕೂಲ್ ಮುಗಿದ್ಮೇಲೆ ಕಾಲೇಜ್, ಯಾವ ಕಾಲೇಜ್ ಸೇರಿಸಬೇಕು, ಯಾವ ಕಾಂಬಿನೇಷನ್ ತಗೊಬೇಕು. ಸೀಟ್ ಸಿಕ್ಕಿಲ್ಲ ಅಂತ ಇನ್ಫ್ಲೂಯೆನ್ಸ್ ಕೊಟ್ಟಾದ್ರು, ಡೊನೇಷನ್ ಕೊಟ್ಟಾದ್ರೂ ಸೀಟ್ ಕೊಡಿಸ್ತಾರೆ. ಇಸ್ ಇಟ್ ಓವರ್? ಹೇಗಿರ್ಬೇಕು, ಹೇಗ್ ಬೆಳಿಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಇಮ್ಮಿಡಿಯೇಟ್ ಏನಾಗುತ್ತೆ, ಕಾಲೇಜ್ ಮುಗಿಸಿದ್ಮೇಲೆ ನಾವು ಜಾಬ್ಗೋ ಬಿಸ್ನೆಸ್ಗೋ ಸ್ಟಾರ್ಟ್ ಮಾಡಿದ್ಮೇಲೆ 2-3 ತಿಂಗಳು ದುಡಿದು ಮನೆಗೆ ತಂದ್ಕೊಟ್ವಿ ಅನ್ಕೊಳ್ಳಿ, ಮುಗ್ದೋಯ್ತು ಕತೆ. ಏನಾಮೇಲೆ दिल से दोनों नाम पे बड़ा हो गया, अभी मैच्योर बड़ा हो गया, अभी कमा रहा है. एनीवन नेक्स्ट वो अपने आप देख लेगा. So they will forget us. So ಎಷ್ಟು ಗಾದ್ರು ಹೋಗು ಮನೆಗೆ ಏನಾದ್ರು ಮಾಡು, ಓಕೆ, they think now he is making money, he is struggling in life. Listen, ನಮ್ಗೆ ಯಾವಾಗ ಏನ್ ಬೇಡವಾಗಿತ್ತು ಅವಾಗ ಇದೆಲ್ಲ ಸಿಕ್ಕಿದೆ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಬೇಕಾಗಿರ್ಲಿಲ್ಲ ಇನ್ಸ್ಪಿರೇಷನ್, ಮೋಟಿವೇಶನ್, ಗೈಡೆನ್ಸ್. ನಮ್ ಕಾಲೇಜ್ ನಾವ್ ಇರ್ಬೇಕಂತ ಆಸೆ ಇದ್ವಿ. ಅವಾಗ ಬೇರೆಷ್ಟು ತುಂಬಿಟ್ರು ನಮ್ಮ ಹಿಂದೆ, ಇದು ಮಾಡು, ಅದು ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂದ್ಬಿಟ್ಟು. ನಿಜವಾದ ಪ್ರಪಂಚದಲ್ಲಿ ಫೈಟ್ ಮಾಡಕ್ ಬಂದಾಗ, ಜೀವನದಲ್ಲಿ ಬೆಳಿಬೇಕು ಅಂದಾಗ ನಮ್ಗೆ ಬೇಕಾಗಿರೋದೇನೋ ದಟ್ ಗೈಡೆನ್ಸ್, ಮೋಟಿವೇಶನ್, ಇನ್ಸ್ಪಿರೇಷನ್, ದಟ್ ಕ್ಲಾರಿಟಿ, ಎಮೋಷನಲ್ ಸ್ಟ್ರೆಂತ್. ನಾನು ನಿನ್ ಜೊತೆ ಇದ್ದೀನಿ, let us go big, let us achieve things. ತಾನೇ ಯಾರ್
ವೆರಿ ಡಿಫಿಕಲ್ಟ್. ನಾವು ಡೋಂಟ್ ಹ್ಯಾವ್ ಬಿಗ್ ಪ್ರಾಬ್ಲಮ್ಸ್ ಆಕ್ಚುಲಿ ಟು ಸ್ಪೀಕ್. ದೊಡ್ಡ ದೊಡ್ಡ ಸಮಸ್ಯೆಗಳೇನಿಲ್ಲ ನಮ್ಗೆ, ಚಿಕ್ಕ ಚಿಕ್ಕ ಸಮಸ್ಯೆಗಳಲ್ಲೇ ನಾವು ಸಿಗಾಕೊಂಡಿರೋದು. ಆಸ್ಕ್ ಯುವರ್ ಸೆಲ್ಫ್. ಮಧ್ಯರಾತ್ರಿ 12 ಗಂಟೆಯಲ್ಲಿ ವೈಫ್ ಎದ್ಬಿಟ್ಟು, ಚಿನ್ನು ಡಾರ್ಲಿಂಗ್ ಯು ಸ್ಟಿಲ್ ಲವ್ ಮೀ? ಆಲ್ಮೋಸ್ಟ್ ಎಲ್ಲ ಹಸ್ಬೆಂಡ್ಗೂ ಯಾವಾಗ ಗೊತ್ತಾ ಕೇಳೋದಿದ್ದು? 12 ವರ್ಷ ಆದ್ಮೇಲೆ, ಮದುವೆ ಆದ್ಮೇಲೆ. ಐ ಆಮ್ ನಾಟ್ ಟಾಕಿಂಗ್ ಇನಿಷಿಯಲ್ ಆಫ್ ದ ಮ್ಯಾರೇಜ್. 12 years ಆದ್ಮೇಲೆ, 13 years ಆದ್ಮೇಲೆ ಕೇಳ್ತಾರೆ. ಸ್ಮಾಲ್ ಪ್ರಾಬ್ಲಮ್ ಅಲ್ಲಿ. ಬಿಗ್ ಆನ್ಸರ್ ದಿಸ್ ಇಸ್ ಆಕ್ಚುಲಿ. ಹಸ್ಬೆಂಡ್ 22 ವರ್ಷ ಆದ್ಮೇಲೆ ಹೇಳ್ತೇನೆ, ಏನೇ ಮಾಡಿದ್ರು ಈ ನನ್ನ ವೈಫ್ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ. ಬಿಗ್ ಅಲ್ಲ, ಸ್ಮಾಲ್ ಅಲ್ಲಿ ಅಂತ, ಸ್ಮಾಲ್ ಇಶ್ಯೂ ಅಲ್ಲಿ. ಅಲಾರಾಮ್ ಇಡ್ತೀವಿ, ಬೆಳಿಗ್ಗೆ ರಿಂಗ್ ಆಗ್ತಾ ಇರುತ್ತೆ. ಅಲಾರಾಮ್ ನಾವೇ ಇಟ್ಟಿದ್ದು 6 ಗಂಟೆಗೆ ಎದ್ದೇಳ್ಬೇಕಂತ. ಅದು ಎದ್ದೇಳೋದು ಎಷ್ಟು ಗಂಟೆಗೆ? You know that your standards 6:30, 6:45. You know your standards. What is your standard? ಮುಗ್ದೋಯ್ತಾ? ಸ್ಮಾಲ್ ಪ್ರಾಬ್ಲಮ್ಸ್. ವಿ ಡೋಂಟ್ ಹ್ಯಾವ್ ಬಿಗ್ ಪ್ರಾಬ್ಲಮ್ಸ್. ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಳ್ತೀವಿ. ಎಷ್ಟೇ ಟ್ರಾಫಿಕ್ ಜಾಮ್ ಇದ್ರು ಇವೆಂಚುಲಿ ನಾವು ಸೇರ್ಬೇಕಾದ್ರೆ ಸೇರ್ತೀವಿ. ಆದ್ರೆ ನಾವೇನಾಗಿದ್ದೀವಿ ಟ್ರಾಫಿಕ್ ಜಾಮ್ ಅಲ್ಲಿ? ಮರ್ಸಿಡೀಸ್ ಬೆಂಜ್ ಅಲ್ಲಿ, ಹೋಂಡಾ ಸಿಟಿನಲ್ಲಿ, SH4 ಕೂತ್ಕೊಂಡು ಏನಾಗಿದ್ದೀವಿ? ಮಿಸರಬಲ್ ಆಗಿದ್ದೀವಿ. ಗೊತ್ತು ಟ್ರಾಫಿಕ್ ಜಾಮ್ ಏನಾಗುತ್ತೆ, ಸರಿ ಹೋಗುತ್ತೆ, ರೀಚ್ ಆಗ್ತೀವಿ ಅಂತ, ಆದ್ರೂ ಮಿಸರಬಲ್ ಆಗ್ಬಿಟ್ಟಿದ್ದೀವಿ AC ಕಾರಲ್ಲಿ. ಸ್ಮಾಲ್ ಪ್ರಾಬ್ಲಮ್, ನಾಟ್ ಅ ಬಿಗ್ ಇಶ್ಯೂ. ಮೆಮೊರಿ ಕಡಿಮೆ ಆಗ್ತಾ ಇದೆ, ಜ್ಞಾಪಕನೇ ಇರೋದಿಲ್ಲ. ಬಿಗ್ ಪ್ರಾಬ್ಲಮ್ ಇಲ್ಲ, ಸ್ಮಾಲ್ ಓನ್ಲಿ. ಫೈರ್ ಮಾಡಬೇಕು ಎಂಪ್ಲಾಯೀಸ್ಗೆ, ಬೈಬೇಕು, ತಪ್ಪು ಮಾಡ್ತಾ ಇದ್ದಾನೆ ಅನ್ಸುತ್ತೆ, ಆದ್ರೂ ಏನ್ ಮಾಡ್ತೀವಿ? ಮಾಡಕ್ಕಾಗಲ್ಲ. ಯಾಕೆ? ಸ್ಮಾಲ್ ಪ್ರಾಬ್ಲಮ್ ಓನ್ಲಿ. ಟೈಮ್ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಬಟ್ ಹೋಗಕ್ಕಾಗೋದಿಲ್ಲ. ಸ್ಮಾಲ್ ಇಶ್ಯೂ ಅಲ್ಲಿ. ಮಾತಾಡ್ಬೇಕು, ಎಲ್ಲ ಮುಂದೆ ಒಳ್ಳೊಳ್ಳೆ ಐಡಿಯಾಗಳಿದೆ, ಕಮ್ಯುನಿಕೇಟ್ ಮಾಡ್ಬೇಕು. 4 ದಿನ ನಿಂತ್ಕೊಂಡು ಧೈರ್ಯವಾಗಿ ನಾನು ಏನೋ ತೋರಿಸ್ಕೊಡ್ಬೇಕಂತ ಆಸೆ ಎಲ್ಲರಿಗೂ ಇದೆ. ಆದ್ರೆ ಎಲ್ಲೋ ಒಳಗಡೆ ಏನಾಗುತ್ತೆ? ಎಳಿತಾ ಇದೆ. ಸ್ವಲ್ಪ ಭಯ. ಸ್ಮಾಲ್ ಇಶ್ಯೂ ಅಲ್ಲಿ. ಯಾರಾದ್ರೂ ಹರ್ಟ್ ಮಾಡಿದ್ರೆ, ರಿಲೇಶನ್ಶಿಪ್ ಇದೆ, ದೂರ ಅಲ್ಲ, ತಂದೆ ತಾಯಿ, ರಿಲೇಟಿವ್ಸ್, ಅಕ್ಕ ತಂಗಿ, ಅಣ್ಣ ತಮ್ಮ, ಬೇರೆ ಯಾರು ಅಲ್ಲ, ಫ್ರೆಂಡ್ಸ್. ಏನಾದ್ರೂ ಒಂದು ಹೇಳಿದ್ರೆ ಹರ್ಟ್ ಮಾಡ್ಕೊಡ್ತೀವಿ. ಹರ್ಟ್ ಆದ್ರೆ ಹೊರಗಡೆ ಬರ್ಲಿಕ್ಕೆ ಅರ್ಧ ಗಂಟೆ, ಕೆಲವರಿಗೆ 1 hour, ಕೆಲವರಿಗೆ 1 ದಿನ, ಕೆಲವ್ರಿಗೆ 1 ವರ್ಷ ಟೈಮ್ ಹಿಡಿಯುತ್ತೆ. ಸ್ಮಾಲ್ ಇಶ್ಯೂ ಅಲ್ಲಿ. ಬೆಳಿಬೇಕು, ಬಿಸ್ನೆಸ್ ಡಬಲ್ ಮಾಡ್ಬೇಕು ಅಂತ ಆಸೆ ಇದೆ, ಬಟ್ ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಪ್ಲಾನ್ ಮಾಡೋದು ಗೊತ್ತಿಲ್ಲ. ಏನಾದ್ರೂ ಒಂದ್ ಮಾಡಿದ್ರೆ ಇನ್ನೊಂದೇನೋ ಆಗ್ತಾ ಇದೆ, ಅನ್ಕೊಳ್ಳೋದೇ ಒಂದೇ ಬೇರೆ ಆಗ್ತಾ ಇದೆ. ಶೋ ಅಸ್ ಎ ಪಾತ್. Where is the answer for this? All questions. Small issues only. ನಾವೆಲ್ಲಿ ಸ್ಟ್ರಗಲ್ ಆಗ್ತಾ ಇದೀವಿ? ನಮ್ಗೆ ಹತ್ರ ಒಳ್ಳೆ ಅಕಾಡೆಮಿಕ್ಸ್ ಮಾರ್ಕ್ಸ್ ಇದೆ, ಫಸ್ಟ್ ಕ್ಲಾಸ್, ಹೈ ಫಸ್ಟ್ ಕ್ಲಾಸ್, ರ್ಯಾಂಕರ್ಸ್, ಡಿಗ್ರಿ ಹೋಲ್ಡರ್ಸ್, ಡಬಲ್ ಡಿಗ್ರೀಸ್. ಬಟ್ ಹೊರಗಡೆ ಪ್ರಪಂಚಕ್ಕೆ ಬಂದ್ಮೇಲಿಂದ, ಆಕ್ಚುಲ್ ಪ್ರಪಂಚಕ್ಕೆ ಬಂದ್ಮೇಲಿಂದ, ವಿರ್ ಆಲ್ ಸ್ಟ್ರಗಲಿಂಗ್. ರಿಲೇಶನ್ಶಿಪ್ ಅಲ್ಲಿ maybe we are struggling with outside world or inside world. Stuck up with health, stuck up with our own thoughts, no peace of mind. See, ellaru ಖುಷಿಯಾಗಿ ಹೊರಗಡೆ ಕಾಣಿಸ್ತಾರೆ, ಬಟ್ actually to speak inside nobody is happy. Very rare we can see a composed human being. Small issues only, I am not telling you big issues. Answer ಕೊಡೋರು ಯಾರು ಇದಕ್ಕೆ? Where will we get answer for all these questions? Listen. ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವ ಬೆಳಿಬೇಕಂದ್ರೆ 3 ವಿಚಾರಗಳು ತುಂಬಾ ಇಂಪಾರ್ಟೆಂಟ್. ಮೊದಲೇದು ಪರಿಸರ, ಎನ್ವೈರನ್ಮೆಂಟ್. ಏಷ್ಯಾ ಕಂಟ್ರಿಯಲ್ಲಿ ಒಂದು ಸರ್ವೆ ಹೇಳುತ್ತೆ, ಮಗು ಹುಟ್ಟಿದಾಗಿಂದ 14 ವರ್ಷ ರೀಚ್ ಆಗೋವರೆಗೂ 1,46,000 ಸತಿ ನೆಗೆಟಿವ್ ಕಂಡೀಷನ್ ಆಗುತ್ತೆ. ನಾವು ಮಗುಗೆಲ್ಲ ಹೇಗೆ ಊಟ ಮಾಡಿಸ್ತೀವಿ? ಚಿಕ್ಕ ಮಗು ಚಂದಮಾಮ ನೋಡು, ಗಿಣಿ ನೋಡು, ಕಾಗಿ ನೋಡು, ಪಕ್ಷಿ ನೋಡು, ಸೈಕಲ್ ನೋಡು, ಆಟೋ ನೋಡು, ಗೇಮ್ ನೋಡು, ತಿನ್ನಿಸ್ತೀವಿ. ತಿನ್ನು ಕಂದ ತಿನ್ನಲಿ ಮಗು ತಿನ್ನೋಕೆ ಶುರು ಮಾಡುತ್ತೆ. ಮಗು ಸ್ವಲ್ಪ ಬೆಳೀತಾ ಏನಾಗುತ್ತೆ, ಅದಕ್ಕೆ ಅರ್ಥ ಆಗುತ್ತೆ, ಮಮ್ಮಿ ಚಂದಮಾಮ ತಂದು ಕೊಡಲ್ಲ, ಸೈಕಲ್ ಕೊಡ್ಸಲ್ಲ, ಆಟೋ ಬರಲ್ಲ, ಗಿಣಿ ಅಂತೂ ಮುಟ್ಟಕ್ ಆಗೋದಿಲ್ಲ ಅಂದ್ಬಿಟ್ಟು. ಸೊ ತಾಯಿ ಸೇಲ್ಸ್ ಮನ್ಶಿಪ್ ಏನಾಗ್ಬಿಡುತ್ತೆ, ಖತಮ್. ಸೊ ತಿನ್ಸಕ್ ಆಗೋದಿಲ್ಲ, ಅರ್ಧ ಗಂಟೆ 1 hour, ಕೆಲಸದಿ ಅರ್ಧ ದಿನ ಅದಕ್ಕೆ ಹಿಡಿದ್ಬಿಡುತ್ತೆ ಒಂದ್ಸತಿ ಊಟ ಮಾಡ್ಸೋದಕ್ಕೆ.
ಸೊ ತಲೆ ಕೆಟ್ಟೋಗ್ಬಿಟ್ಟು ಏನ್ ಮಾಡ್ತಾರೆ, ತಿನ್ನೋ ಪುಟ್ಟ, ತಿನ್ನೋ ಚಿನ್ನೋ, ತಿನ್ನೋ ತಿನ್ನೋ, ತಿನ್ಲಿಲ್ಲ ಮಗು ಏನಾಗುತ್ತೆ, ಈಗ ತಿಂಚು ಇಲ್ಲ ಗುಮ್ಮ ಬರುತ್ತೆ ನೋಡು, ದೆವ್ವ ಬರುತ್ತೆ ನೋಡು, ತಗೊಂಡೋಗ್ಬಿಡುತ್ತೆ. ಟ್ರಂಪ್ ಕಾರ್ಡ್ ವರ್ಕ್ ಆಗುತ್ತೆ ಮಗುಗೆ, ಏನೋ ಬರುತ್ತಂತೆ ತಗೊಂಡೋಗ್ಬಿಡುತ್ತಂತೆ. ಏನ್ ಮಾಡೋದು ಇವಾಗ, ಲೆಟ್ ಮೀ ಹ್ಯಾವ್ ಫುಡ್. ಸೊ ಮಗು ತಿನ್ನೋಕೆ ಶುರು ಆಗುತ್ತೆ. 2 ವರ್ಷದ ಮಗು 4 ವರ್ಷ ಆಯ್ತು. ಕರೆಕ್ಟ್ ಆಗಿ ಏನ್ ಮಾಡ್ತೀರಾ, ಪುಟ್ಟ ಹೋಗ್ಬಿಟ್ಟು ಕ್ಯಾಂಡಲ್ ತಗೊಂಬಾರೋ ಕಿಚನ್ ಇಂದ. ಮಮ್ಮಿ ಭಯ ಆಗುತ್ತೆ ಮಮ್ಮಿ, ಏನ್ ಹೇಳ್ತೀರಾ, ಎದುರು ಕುಟ್ಲಾ, ಯಾರು ಮಾಡಿದ್ದು, ಹೂಡಿಡಿ, ಎನ್ವೈರನ್ಮೆಂಟ್. ಸ್ಫೂರ್ತಿ ನನ್ನ ಮಗಳ ಹೆಸರು. 2 ವರ್ಷ ಆಗಿರ್ಬೇಕಾದ್ರೆ ಸ್ಫೂರ್ತಿಗೆ ನಾನು ಪಾರ್ಕ್ ಕರ್ಕೊಂಡು ಹೋಗಿದ್ದೆ. ಹಾಗೆ ಇರೋ ಬೇರೆಯವರು ಕೂಡ ಒಂದು ವಯಸ್ಸಾಗಿರೋರು ತನ್ನ ಮೊಮ್ಮಗನ್ ಕರ್ಕೊಂಡ್ ಬಂದಿದ್ರು. ಸ್ಫೂರ್ತಿ ಕಾರಿಂದ ಹೇಳಿದ ತಕ್ಷಣ ಪಾರ್ಕ್ ಓಡಕ್ ಸ್ಟಾರ್ಟ್ ಮಾಡಿದ್ಲು. ಆ ವಯಸ್ಸಾಗಿರೋ ಮಗುನ್ ಕೂಡ ಓಡಕ್ ಶುರು ಮಾಡ್ತು. ಆ ಅಂಕಲ್ ಹೇಳಿದ್ರು, ವಯಸ್ಸಾಗಿರೋರು ಅಂಕಲ್, ಓಕೆ ಓಡೋಡ ಬಿದೋಕ್ಷ, ಓಡೋಡ ಬಿದೋಕ್ಷ, ಓಡೋಡ ಬಿದೋಕ್ಷ, ಓಡೋಡ ಬಿದೋಕ್ಷ. ಸೊ ಆ ಮಗು ಏನಾಗಿರುತ್ತೆ, ನಾನು ಓಡಿದ್ರೆ ಬಿದೋಗ್ತೀನಿ, ಸೊ ಓಡ್ಕೊಡ್ದು. ಸೊ ದೊಡ್ಡದಾದ್ಮೇಲೆ ಮಗು ಏನಾಗುತ್ತೆ, ವಿ ಬಿಕಮ್ ಸ್ಲೋ. ಏನ್ ಹೇಳ್ತೀವಿ, ದಡ್ಡ, ನಿಧಾನ, ಸ್ಪೀಡೇ ಇಲ್ಲ ಯಾವ್ದ್ರಲ್ಲೂ. ಯಾರು ಮಾಡಿದ್ರು, ವಿ ಓನ್ಲಿ, ರೈಟ್? ಸೋ ಮಚ್ ನೆಗೆಟಿವ್ ಕಂಡೀಷನ್, ಸೋ ಮಚ್ ಮೀನ್ಸ್ ಸೋ ಮಚ್. ಸ್ವಂತ ತಂದೆ ತಾಯಿಗಳು ಮಗು ಗೊತ್ತಿಲ್ಲ ಯಾವ ಟೈಮಲ್ಲಿ ಹೇಗೆ ಮಾತಾಡ್ಬೇಕು, ವಿಚ್ ಗೋಸ್ ಅಂಡ್ ಸಿಟ್. ದಡ್ಡ, ಪ್ರೀತಿಯಿಂದ ಜಂಗ್ಲಿ 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 ಅಂತ ಕರಿತೀವಿ. ಏನ್ ತೊಂದರೆ ಏನಿಲ್ಲ. ಜಂಗ್ಲಿ ಅಂದ್ರೆ ಜಂಗ್ಲಿ ತರ ಆಡಕ್ ಶುರು ಮಾಡಿದ್ರೆ ಯಾರು ಹೇಳ್ತಾರೆ, ಅದು ನಾವೇ ಹೇಳಿದ್. ಬಟ್ ಹಂಗೆ ಆಡಕ್ ಶುರು ಮಾಡ್ತು ಮಗು. ಕಳ್ಳ, ನಾನು ಕಳ್ಳ, ನನ್ ಬಂಗಾರ ಕಳ್ಳ, ಯಾರು ಹೇಳ್ತಾರೆ, ಅದು ನಾವೇ. ಮಗು ಏನಾದ್ರು ಸ್ಕೂಲಿಂದ ಯಾವ್ದಾದ್ರು ಒಂದು ಪೆನ್ಸಿಲ್ ಬಾಕ್ಸ್, ಟಿಫನ್ ಬಾಕ್ಸ್ ತಗೊಂಡ್ರೆ ಏನ್ ಮಾಡ್ತೀವಿ, ಪಟ್ಟ 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 ಅಂತ ಹೊಡಿತೀವಿ. ಯಾರು ಮಾಡಿದ್ರು, ವಿ ಓನ್ಲಿ. Now the childhood condition is like this, the environment is like this. Education, look at this beautiful education system. I'm not denying, I'm very sorry. Education is important. ಮಗು ಏನಾದ್ರು ಸ್ವಲ್ಪ ಕಲೀಲಿಲ್ಲ, ಏನೋ ಒಂದು ಮಾಡಿ ನಾವು ಏನ್ ಹೇಳ್ತೀವಿ, ಸ್ಟುಪಿಡ್, ಯೂಸ್ಲೆಸ್, ಸಮ್ ವರ್ಡ್ಸ್ ದೇ ಯೂಸ್. ಯಾವಾಗ ಗಣಿತದ ಲೆಕ್ಕ ಮಗು ಮಾಡ್ತಾ ಇರುತ್ತೆ, ಸಡನ್ ಆಗಿ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಕ್ ಬಂದಾಗ ಕಷ್ಟ ಅನ್ಸ್ತಾ ಇರ್ಬೇಕಾದ್ರೆ ಸ್ಟುಪಿಡ್, ಯೂಸ್ಲೆಸ್. ಒಂದ್ ಥಾಟ್ ಆ ಮಗು ಒಳಗಡೆ ಹೋದಾಗ ಅನ್ಸುತ್ತೆ, ಅಯ್ಯೋ ನನ್ಗೆ ಮೋಸ್ಟ್ಲಿ ಸ್ಟುಪಿಡ್ ಅನ್ಸುತ್ತೆ, ನನ್ನ ಮೂರ್ಖ ಅನ್ಸುತ್ತೆ.